ಕಲಾ ದೆಹಲಿಯಲ್ಲಿ ಎಲ್ಲೋಯ್ತು ಅಂತ ಹೇಳಿ ಪಾಲಿಕೆ ಸಮೇತ ಆಮ್ ಆದ್ಮಿ ಪಕ್ಷ ಗೆದ್ಕೊಂಡಿದ್ರು. ಸೊ ಎರಡು ಟರ್ಮ್ ಅವ್ರ ಅಧಿಕಾರದಲ್ಲಿ ಇದ್ರು. ಸೊ ಅದನ್ನ ನೋಡ್ರಿ, ಸದ್ಯಕ್ಕೆ ಜೈಲಲ್ಲಿ ಇದ್ಕೊಂಡೇ ಭ್ರಷ್ಟಾಚಾರ ಮಾಡಿದ್ದಾರೆ. ಅಲ್ಲಿಂದಾನೇ ಸೈನ್ ಹಾಕಿ ಕಳಿಸಿದ್ದಾರೆ ಅಂತ ಭ್ರಷ್ಟರು ಸೀಟು ಕಾಂಗ್ರೆಸ್ ಚಾಟಿ ಬೀಳ್ಸಿರೋದು ಗಮನಿಸ್ತಾ ಇದೆ. ಎಸ್, ಸದ್ಯಕ್ಕೆ ಟ್ರೆಂಡ್ ಅನ್ನ ನೋಡ್ತಾ ಇದ್ರೆ ನಾನು ಕಾಂಗ್ರೆಸ್ ವಕ್ತಾರನ್ನು ಮಾತಾಡಲೇಬೇಕು. ಸರ್ಕಾರಿ ನೌಕರಿ ಅನ್ನೋದು ಬಹುತೇಕರ ಕನಸಾಗಿರುತ್ತೆ. ಸರ್ಕಾರದ ಒಂದು ಜಾಬ್ ತಗೊಳ್ಕೋಬೇಕು ಅಂದರೆ ಉಚಿತವಾಗಿ ಅಷ್ಟು 2.1 ಕೋಟಿ ಮತದಾರರಿಗೂ ಅಂದರೆ ಒಂದು ಕುಟುಂಬಕ್ಕೂ ಕೂಡ ಸರ್ಕಾರಿ ನೌಕರಿ ಅನ್ನುವಂಥ ಒಂದು ಪ್ರಪೋಸಲ್ ಇದೆಯಲ್ಲ ಜನರು ಕೊಡುವಂಥದ್ದು, ಎಂಥ ರಾಜ್ಯದಲ್ಲೂ ಕೂಡ ಅಚ್ಚರಿ ಅಂತ ಅನ್ನಿಸ್ಕೊಳ್ಳುತ್ತೆ. ಅಂದರೆ ಒಂದು ಮನೆಯಲ್ಲಿ ಒಂದು ಸರ್ಕಾರಿ ನೌಕರರು ಇರ್ತಾರಪ್ಪ ಅಂತ. ಬಹುತೇಕ ಈ ಒಂದು ಟ್ರೆಂಡನ್ನು ಗಮನಿಸ್ಕೊಳ್ತಾ ಇದ್ರೆ ಜನ ಅಥವಾ ಬಿಹಾರದ ಜನಕ್ಕೆ ಅದು ಅರ್ಥ ಆಗಲಿಲ್ವಾ ಅಥವಾ ಬಿಹಾರ ಜನ ಬೇಡ ಅಂತ ಕೂತ್ರ ಅಂತ ಒಂದು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಇನ್ನೂ ಫಲಿತಾಂಶ ಪೂರ್ಣ ಆಗಿಲ್ಲ. ಓಕೆ, ನಂಬರ್ ಬರುತ್ತೆ, ಕಡೆ ಕ್ಷಣದವರೆಗೂ ಕಾದು ನೋಡೋಣ ಅಂತ ನಾನು ಹೇಳ್ತಾ ಇದೀನಿ. ಯಾಕಂತಂದ್ರೆ ನಮ್ಗೆ ಈಗಲೂ ಆತ್ಮವಿಶ್ವಾಸ ಇದೆ. ಜನ ಅದನ್ನ ಎಲ್ಲೋ ಒಂದ್ ಕಡೆ ಅದು ಅರ್ಥ ಆಗ್ಲಿಲ್ವಾ ಅಥವಾ ಅರ್ಥ ಆದ್ರೂ ಸುಮ್ಮನೆ ಆದ್ರ ಸರ್ ಇವ್ರಿಗೆ ಏನು ಇನ್ನೊಂದು ಹೇಳ್ತೀನಿ ಕೇಳಿ, ಇವರು ಭ್ರಷ್ಟಾಚಾರಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಿಟ್ಟಾರೆ ಯಾರು ಬಿಜೆಪಿ ಅವರು. ಅದ್ರ ಜೊತೆಗೆ ನಿತೀಶ್ ಕುಮಾರ್ ಕೈ ಜೋಡಿಸಿದ್ದಾರೆ. ಹಾಗಾಗ್ಬಿಟ್ಟು ಏನು ಇವರು ಚುನಾವಣಾ ಹಿಂದಿನ ತಂತ್ರಗಳೇ ಎಲ್ಲೋ ಒಂದು ಕಡೆ ಸ್ವಲ್ಪ ಹಿಡಿದಿದೆ ಅಂತ ನಾನು ಹೇಳಬಲ್ಲೆ. ಬಟ್ ಆದ್ರೂ ಪೂರ್ತಿ ಫಲಿತಾಂಶ ಫಲಿಸಲ್ಲ ಅವ್ರಿಗೆ. ಆದ್ರೂ ಇನ್ನೊಂದು ಹೇಳ್ತೀನಿ ಕೇಳಿ, ನಿಮ್ಗೆ ಒಂದು ಸಣ್ಣ ಕ್ವಶನ್ ಕೇಳ್ಬಿಡ್ತೀನಿ ಸರ್. ಜೆಡಿಯು ಹಾಗೂ ಬಿಜೆಪಿ ಸಮಬಲದಲ್ಲಿದ್ದಾರೆ. ಒಂದು ವೇಳೆ ಅಪ್ಪಿ ತಪ್ಪಿ ಜೆಡಿಯುಗಿಂತ ಬಿಜೆಪಿಗೆ ಒಂದು 5 ಸ್ಥಾನ ಜಾಸ್ತಿ ಬಂದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನೀವು ಉತ್ತರ ಕೊಡಿ ಸರ್. ಇದನ್ನ ಅವ್ರು ಹೇಳ್ಬೇಕದನ್ನ. ಎಸ್, ಗಾಯಕಿ ಮೈಥಿಲಿ ಠಾಕೂರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆರಂಭದಿಂದ ಮುನ್ನಡೆ ಇದ್ರು, ಇದೀಗ 3,000 ಮತಗಳ ಅಂತರದ ಮುನ್ನಡೆಯನ್ನ ಅಲಿನಗರ ಕ್ಷೇತ್ರದಲ್ಲಿ ಗಾಯಕಿ ಮೈಥಿಲಿ ಠಾಕೂರ್ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸೊ ಮುನ್ನಡೆ ಆಗ್ತಾನೆ ಇದೆ. 900 ಮತಗಳ ಮುನ್ನಡೆ ಇದ್ರು, ಇದೀಗ 3,000 ಮತಗಳ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ತಮ್ಮ ಸಮೀಪದ ಎದುರಾಳಿ ಅಭ್ಯರ್ಥಿಗಿಂತ. ಸೊ ರಾಹುಲ್ನ ಮತಾಧಿಕಾರ ಯಾತ್ರೆ ಕೈ ಹಿಡಿತಾ ಇಲ್ವಾ? ಕಾಂಗ್ರೆಸ್ ವಕ್ತಾರರು ಹೇಳೋ ಹಾಗೆ ಇದು ಟೂ ಅರ್ಲಿ ಆಗುತ್ತೆ, ಇನ್ನೊಂದಷ್ಟು ರೌಂಡ್ಸ್ ಹೋಗ್ಬೇಕು, ನಂತರ ನಮ್ಮ ನಂಬರ್ ಗೇಮ್ ನಲ್ಲಿ ನಾವು ಮೇಲೆ ಬರ್ತೀವಿ ಅನ್ನುವಂತ ಮಾತನ್ನ ನೋಡಿ. ಒಮ್ಮತ್ ಸಂಖ್ಯೆ ಇತ್ತು, 9ರಲ್ಲಿ ಈಗ 15ಕ್ಕೆ ಬಂದಿದೀವಿ ಸರ್. ಗಣನೀಯವಾಗಿ ನಮ್ ಸಂಖ್ಯೆ ಏರ್ತಾ ಇದೆ. ಜನ ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ. ಯಾಕಂದ್ರೆ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಿರೋ ಪಕ್ಷ ನಮ್ದು. ಹಿಡಿಯುವಂತಹ ನಂಬರ್ ಸಿಗುತ್ತಾ ಅಂತ ಸರ್ 100% ನೋಡಿ. ಬಿಜೆಪಿ ಅವರಂತೂ ಮುಖ್ಯಮಂತ್ರಿ ಆಗಕ್ಕೆ ಬಿಡಲ್ಲ, ಇದಂತೂ ಸತ್ಯದ ಮಾತು. ಯಾಕಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತಿದೆ ನೋಡಿ, ಬಿಹಾರದ ಜನತೆ ಇವತ್ತು ಬಿಜೆಪಿ ನಮ್ಮಕ್ ರೆಡಿ ಇಲ್ಲ. ಬ್ಯಾಟಲ್ ಇನ್ನೂ ಬೇರೆ ಇದೆ ಅಂತ 100% ಕಡೆ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಫಲಿತಾಂಶ. ಹಾಗಾಗಿ ನಾನು ಹೇಳ್ತಾ ಇದೀನಿ. ಇನ್ನೊಂದು ಹೇಳ್ಬಿಟ್ಟು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ಜೆಡಿಯುಗಿಂತ ಬಿಜೆಪಿ 5 ಸ್ಥಾನ ಜಾಸ್ತಿ. ಒಂದು ವೇಳೆ ಅಲ್ಲಿನ ಪರಿಸ್ಥಿತಿ ಏನಾಗ್ಬೋದು ನೀವು ದಯವಿಟ್ಟು ನನಗೆ ವಿಶ್ಲೇಷಣೆ ಕೊಡ್ಬೇಕು. ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದು. ಓಕೆ, ಎಸ್, ಇದನ್ನ ಕೇಳೋಣ, ವಿಶ್ಲೇಷಕರಲ್ಲೂ ಕೂಡ ಮಾತಾಡೋಣ. ಮುಖ್ಯಮಂತ್ರಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಕನ್ಫ್ಯೂಷನ್. ಈಗಾಗಲೇ ಗೃಹ ಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ, ಅಂದ್ರೆ ಬಿಜೆಪಿಯ ಹಿರಿಯ ನಾಯಕರು ಹೇಳ್ಬಿಟ್ಟಿದ್ದಾರೆ, ಅಮಿತ್ ಶಾ. ಸೊ ಅದನ್ನೆಲ್ಲ ಆಮೇಲೆ ಕೂತ್ ಮಾತಾಡ್ತೀವಿ, ನಮ್ಮಲ್ಲ ಸಂಪ್ರದಾಯ ಇಲ್ಲ ಅಂತ. ಸೊ ಹಾಗಾಗಿ ಯಾರಾಗುತ್ತಾರೆ ಅಂತ ಹೇಳುವಂಥದ್ದು $1 ಮಿಲಿಯನ್. ಅಂದ್ರೆ ಇವರೇ ಆಗಬೇಕು ಅನ್ನೋಂಥದ್ದು ಏನಾದರೂ ಇದೆಯಾ ಅಲ್ಲಿ ಅಂತ ಸರ್? ಆಕ್ಚುಲಿ ಇಲ್ಲಿ ಕೊಲೇಷನ್ ಹೆಂಗಿದೆ ಅಂತಂದ್ರೆ, ವೆದರ್ ಯು ಕಾಂಕರ್ ದಿ ನಂಬರ್ ಮೋರ್, ಬಿಜೆಪಿ ಹೆಚ್ಚು ಸಂಖ್ಯೆ ತಗೊಳುತ್ತೆ ಅಥವಾ JDU ಹೆಚ್ಚು ಸಂಖ್ಯೆ ಅನ್ನೋದಕ್ಕಿಂತ ಹೆಚ್ಚಾಗಿ ದ ಮೈನ್ ಟಾರ್ಗೆಟ್ ಈಸ್ ಟು ಕ್ಯಾಪ್ಚರ್ ದಿ ಸ್ಟೇಟ್ ಆಫ್ ಬಿಹಾರ್. ಮೊದಲು ಬಿಹಾರವನ್ನು ರಾಜ್ಯವನ್ನು ತಮ್ಮ ವಶಕ್ಕೆ ತಗೊಳ್ಳೋದಕ್ಕೆ ಮೊದಲನೇ ಹಂತ ಅದು. ಎರಡನೇ ಹಂತ ಪರಿಣಾಮಂತ ಬರೋದೇನೆಂದರೆ, ಈಗ ಬೈ ಚಾನ್ಸ್ ಈಗ ರಾಜಕೀಯದಲ್ಲಿ ಯಾವ ಥರದಲ್ಲಿ ಟರ್ನ್ ತಗೊಳುತ್ತೆ, ಟರ್ನ್ಔಟ್ ಅಂದರೆ ರಿಟರ್ನ್ ರನ್ ಅಂತ ಅನ್ಬೋದು ಅಥವಾ ಟರ್ನ್ ಅಂತ ಅನ್ಬೋದು. ಇಲ್ಲಾಂದರೆ ಬೇಡ, ಇದು ಬಿಹಾರ ರಾಜ್ಯದಲ್ಲಿ ಬೇಕಾಗಿಲ್ಲ, ವಯಸ್ಸಾಯಿತು, ಸೆಂಟ್ರಲ್ ಅವಕಾಶ ಮಾಡಿಕೊಡ್ತೀವಿ ಅಂತ ಅವಕಾಶ ತೊಗೊಂಡು ಅಲ್ಲಿ ಯಾರಾದರೂ ಅವರು ಎಲ್ಲರೂ ಒಮ್ಮತ ಇರತಕ್ಕಂಥವ್ರನ್ನು ಕೂಡ ಅಲ್ಲಿ ಬಿಹಾರದ ಮುಖ್ಯಮಂತ್ರಿ ಘೋಷಣೆ ಮಾಡ್ಬೋದು.
ಪ್ರಶ್ನೆ ಹುಟ್ಟದೇನಂತಂದ್ರೆ ಇಲ್ಲಿ ಊಹಾಪೋಗಳು ನಡೀತಿದೆ ಇಲ್ಲಿ. ಈ ನಮ್ಮಲ್ಲಿ ಅಕ್ಯುರೇಟ್ ಇಲ್ಲ, ಅಕ್ಯುರೇಟ್ ಇನ್ಫಾರ್ಮೇಶನ್ ಇಲ್ಲ ನಮ್ಮ ಹತ್ರ. ಯಾಕಂದ್ರೆ ಯತೀಶ್ರವರ ಪರ್ಯಾಯವಾಗಿ ಇನ್ಫಾರ್ಮೇಶನ್ ನಿರ್ಧಾರ ಮಾಡೋದು ಎಲೆಕ್ಷನ್ ಫೈನಲ್ ರಿಸಲ್ಟ್ ಅಲ್ವಾ. ಅಕ್ಯುರೇಟ್ ಏನು ಪರ್ಯಾಯ ವ್ಯವಸ್ಥೆ ಏನಿದೆ, ನಿತೀಶ್ ಕುಮಾರ್ ಜಾಗದಲ್ಲಿ ಆಲ್ಟರ್ನೇಟಿವ್ ನೇಮ್ ಯಾವ್ದಾರ ಇದೆಯಾ? ಅವ್ರು ಮಾಡಲ್ಲ ಅಂತ ನೀವು ಬಲವಾಗಿ ಮಂಡಿಸ್ಬೇಕಂತಂದ್ರೆ ನಿಮ್ಮಲ್ಲಿ ಆಲ್ಟರ್ನೇಟಿವ್ ಇರಬೇಕು. ಈ ಉದಾಹರಣೆಗೆ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯ ಇಸ್ ಆಲ್ರೆಡಿ ಈಸ್ ರನ್ನಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಡಿ ಕೆ ಶಿವಕುಮಾರ್ ಇಸ್ ಆಲ್ಸೋ ಟ್ರೈಯಿಂಗ್ ಇಟ್. ಡಿ ಕೆ ಶಿವಕುಮಾರ್ಗೆ ಇದುವರೆಗೂ ಅಷ್ಟು ಕಷ್ಟಪಟ್ಟು ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಸಾಮ್ರಾಜ್ಯ ಕಟ್ಟಬೇಕಾಗುತ್ತೆ, ಅವ್ರ ಪರಿಶ್ರಮ ಎಲ್ಲ ಇದೆ. ಸ್ಟಿಲ್ ಹಿ ಇಸ್ ಫೈಟಿಂಗ್ ಫಾರ್ ಇಟ್. ಯಾರು ಡಿ ಕೆ ಶಿವಕುಮಾರ್ ಡಿಸೈಡ್ ಮಾಡೋದು ಹೈಕಮಾಂಡ್ ಅಂತ ಅವ್ರು ಹೇಳ್ತಾರೆ, ಅವ್ರು ಹೇಳ್ಬಿಡ್ತಾರೆ. ಎಸ್, ಎರಡನೇ ಸುತ್ತಿನ ಮತ ಎಣಿಕೆಯಲ್ಲಿಯೂ ಕೂಡ ಸಾಮ್ರಾಟ್ ಮುನ್ನಡೆಯನ್ನ ಕಾದಿದ್ದಾರೆ. ಸೊ ಇದೀಗ ಬಿಹಾರದ ಮತಯುದ್ಧದಲ್ಲಿ ತಾರಾಪುರದ DCM ಸಾಮ್ರಾಟ್ ಚೌಧರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸುಮಾರು 2,980 ಹತ್ತಿರ 3,000 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 2,690 ಮತಗಳ ಅಂತರ ಕಾಯ್ದುಕೊಂಡಿದ್ದಾರೆ ಸಾಮ್ರಾಟ್ ಚೌಧರಿ. DCM ತಾರಾಪುರದಲ್ಲಿ ಇದೀಗ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂಥದ್ದು. 174ರ ಸನಿಹದಲ್ಲಿ ಇದೀಗ NDA ಅಭ್ಯರ್ಥಿಗಳು ಅವರವರ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 65 ಕ್ಷೇತ್ರಗಳಲ್ಲಿ ಇಂಡಿಯಾ ಒಕ್ಕೂಟ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಎರಡನೇ ಸುತ್ತಿನ ಮತ ಎಣಿಕೆ. ಸೊ ಈಗಲೂ ಕೂಡ ಬಿಹಾರದಲ್ಲಿ ಯಾರಿಗೆ ಹಾರ ಅನ್ನುವಂತಹದ್ದು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮುನ್ನಡೆಯನ್ನ ಸೂಚನೆ ಕೊಡ್ತಾ ಇರುವಂಥದ್ದು. ಆದರೆ ಇದನ್ನ ನಾವು ಅಂತಿಮ ಅಂತ ಹೇಳಲಿಕ್ಕಾಗಲ್ಲ. ಆದರೂ ಕೂಡ ಮುನ್ನಡೆ ವಿಚಾರದಲ್ಲಿ NDA ಮುಂದೆ ಇದೆ. MGB 65 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಸೊ ಈಗೊಂದು ಗ್ರಾಫಿಕ್ಸ್ನಲ್ಲಿ ನೀವು ಗಮನಿಸಬಹುದು, 243 ಕ್ಷೇತ್ರದಲ್ಲಿ NDA 160 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. MGB 78 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇನ್ನು ಪಕ್ಕದಲ್ಲಿ ನೀವು ಗಮನಿಸಬಹುದು ಬೇರೆ ಬೇರೆ ಪಕ್ಷಗಳು ಯಾವೆಲ್ಲ ಕ್ಷೇತ್ರದಲ್ಲಿ ಮುನ್ನಡೆ ಇದೆ, ಎಷ್ಟು ಕ್ಷೇತ್ರದಲ್ಲಿ ಅಂತ. VIP 1 ಕ್ಷೇತ್ರ, CPIM 3, CPI ಯಾವುದೇ ಕ್ಷೇತ್ರದಲ್ಲಿ ಮುನ್ನಡೆ ಇಲ್ಲ, IIP ಇಲ್ಲ, ಆಮ್ ಆದ್ಮಿ ಪಾರ್ಟಿ ಕೂಡ ಇಲ್ಲ. ಸೊ ಹೀಗೆ JJD ಕೂಡ ಯಾವುದೇ ಕ್ಷೇತ್ರದಲ್ಲಿ ಮುನ್ನಡೆ ಇಲ್ಲ. ಕಾಂಗ್ರೆಸ್ 15ರಿಂದ 17 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಸೊ ಹೀಗೆ ಹಲವಾರು ಏರಿಳಿತಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ದೊಡ್ಡ ಮಟ್ಟದಲ್ಲಿ ನಂಬರ್ಗಳನ್ನು ನೀವು ನೋಡ್ತಾ ಇರೋದು NDA ಕಡೆ ಕೇಸರಿ ಧ್ವಜ ಮತ್ತು MGB ನೀಲಿ ಬಣ್ಣದಲ್ಲಿರುವಂಥದ್ದನ್ನು ಗಮನಿಸಬಹುದು. ಸೊ ಅಲ್ಲಿ 1-2 ಸ್ಥಾನದಲ್ಲಿ ನಡೀತಾ ಇದ್ದಾವೆ. ಸೊ ಆಡಳಿತಕ್ಕೆ ಯಾರು ಬರ್ತಾರೆ, ವಿರೋಧದಲ್ಲಿ ಯಾರು ಕೂತ್ಕೊಳ್ತಾರೆ, ಸೊ ಇದು ಇನ್ನೂ ಕೂಡ ನಿರ್ಧಾರ ಮಾಡುವಂತಹ ಹಂತಕ್ಕೆ ಈಗ ಎಲೆಕ್ಷನ್ನ ರಿಸಲ್ಟ್ ಬಂದಿಲ್ಲ. ಆದರೂ ಅದ್ರ ಕಡೆ ಮುಖ ಮಾಡ್ತಾ ಇದೆ. 161 NDA ಮಿತ್ರಕೂಟ, MGB ಮಿತ್ರಕೂಟ 78 ಕ್ಷೇತ್ರದಲ್ಲಿ, ಇತರರು 5 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮೈಥಿಲಿ ಠಾಕೂರ್ 3,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. DCM ಕೂಡ ಈಗಾಗಲೇ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 2,500ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂತಹದ್ದು. ಎಸ್, ನಾನೀಗ ಮತ್ತೆ ಸ್ಟುಡಿಯೋ ಕಡೆ ಬರೋಣ. ಸೊ ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ, ಆಮ್ ಆದ್ಮಿ ವಕ್ತಾರರು ಹೇಳ್ತಾ ಇದ್ರು BJPಯವರ ಕೆಲವು ಭರವಸೆಗಳು, ನಾನೀಗಾಗಲೇ ಅವ್ರು ಮಾತಾಡ್ತಾ ಇದ್ದೆ, BJPಯವರ ಭರವಸೆಗಳು ದಟ್ ಈಸ್ ಕಾಪಿಡ್ ಬೈ ಕರ್ನಾಟಕ ಅನ್ನುವಂಥದ್ದು ಅಂದ್ಕೊಂಡ್ರೆ, ಯಾಕೆಂದರೆ ಮಹಿಳೆಯರು ಕೈ ಹಿಡಿದ್ರು ಅನ್ನುವಂಥದ್ದು ಇಡೀ ಜಗತ್ತಿಗೆ ಜಗಜ್ಜಾಹೀರಾಯಿತು. ಯಾಕೆಂದರೆ ಗ್ಯಾರಂಟಿ ಯೋಜನೆಗಳು, ಮಹಿಳೆಯರಿಗೆ ಸ್ವಾವಲಂಬನೆ ಅನ್ನುವಂಥ ವಿಚಾರ, ತಿಂಗಳಿಗೆ 2,000 ರೂಪಾಯಿ ಹಾಕುವಂಥದ್ದು. ಸೊ ಇದೆಲ್ಲವೂ ಎಲ್ಲೋ ಒಂದು ಕಡೆ ಈ ಬಿಹಾರದ ಎಲೆಕ್ಷನ್ಗೆ ಸ್ಫೂರ್ತಿ ಆಯ್ತಾ? 10,000 ಜಮೆ ಆಗಿದ್ದು ಕೂಡ ಎಲ್ಲೋ ಒಂದು ಕಡೆ ಮಹಿಳೆಯರು ಕೈ ಹಿಡಿಯೋದಕ್ಕೆ ದೊಡ್ಡ ಮಟ್ಟದಲ್ಲಿ ಅಥವಾ ಈ ನಂಬರ್ ಮುನ್ನಡೆ ಸಾಧಿಸೋದಕ್ಕೂ ಕೂಡ ಕಾರಣ ಆಗ್ತಾ ಇದೆಯಾ ಅಂತ. ಖಂಡಿತ ಅದು ಎರಡೂ ಪಕ್ಷಗಳು ಈ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಈಗಾಗಲೇ 10,000 ಘೋಷಣೆ ಮಾಡಿದ್ದು 1 ವರ್ಷದ ಹಿಂದೆ ಆಗಿರ್ತಕ್ಕಂಥದ್ದು. ಅಟ್ಲೀಸ್ಟ್ 6 ತಿಂಗಳ ನಂತರ ಹಿಂದೆ ಆದರೂ ಹಾಕ್ಬೋದಾಗಿತ್ತು, ಇಲ್ಲ 3 ತಿಂಗಳ ಹಿಂದೆ ಆದರೂ ಹಾಕ್ಬೋದಾಗಿತ್ತು. ಚುನಾವಣಾ ಪೂರ್ವದಲ್ಲಿ ಕೇವಲ ಒಂದು ವಾರದ ಹಿಂದೆ ಹಾಕಿರ್ತಕ್ಕಂಥ ಇದು ಭ್ರಷ್ಟಾಚಾರದ ಮತ ಭ್ರಷ್ಟಾಚಾರಕ್ಕೆ ಒಂದು ಉತ್ತೇಜನ ಕೊಟ್ಟಂತ ಆಗುತ್ತೆ. ನೀವು ಯಾವುದೇ ಕೆಲಸಗಳನ್ನು ಮಾಡಬೇಕಾದ ಸರ್ಕಾರ ಅದು ಪೂರ್ವ ನಿಯೋಜಿತವಾಗಿ ಮಾಡಬೇಕು. ಕೇವಲ ಎಲೆಕ್ಷನ್ ಗುರ್ತಿಟ್ಕೊಂಡು ನಮ್ಮಲ್ಲಿ ಹೇಳ್ತಾರಲ್ವಾ, ಎಲೆಕ್ಷನ್ ಬಂದಾಗ ಯಾವುದೇ ಸರ್ಕಾರ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಗಲಿ, BJP JDS ಯಾವುದೇ ಸರ್ಕಾರ ಆಗಲಿ, ಚುನಾವಣೆ ಇದ್ದಾಗ ಚುನಾವಣೆ 2-3 ತಿಂಗಳಲ್ಲಿ ಸುಣ್ಣ ಬಣ್ಣ ಹೊಡೆದಾಗೆ ಎಲ್ಲ ರಸ್ತೆಗಳು ಟಾರ್ ಆಗಿಬಿಡುತ್ತೆ, ಎಲ್ಲ ರಸ್ತೆ ಗುಂಡಿಗಳು ಕ್ಲಿಯರ್ ಆಗಿಬಿಡುತ್ತೆ, ಎಲ್ಲ ವಿದ್ಯುತ್ ಕಂಬಗಳಲ್ಲೂ ಲೈಟ್ ಬಂದ್ಬಿಡುತ್ತೆ. ಅವಾಗ ಹಣ ಇರುತ್ತೆ.
ನಂತರದಲ್ಲಿ ಎಷ್ಟೇ ಇವಾಗ ನೋಡಿ ಚುನಾವಣಾ ಈ ಕಾಂಗ್ರೆಸ್ ಸರ್ಕಾರನ ಕರ್ನಾಟಕದಲ್ಲಿದೆ, ಈ ರಾಜ್ಯದ ಉದ್ದಗಲಕ್ಕೂ ರಸ್ತೆ ಗುಂಡಿಗಳಿದ್ದಾವೆ, ರಾಜ್ಯದ ಅಭಿವೃದ್ಧಿಗಳು ಕುಂಠಿತ ಆಗಿದೆ, ಕೇಳೋದೇ ಇಲ್ಲ. ಅದೇ ನೀವು ಹತ್ರ ಬರಲಿ ಚುನಾವಣೆ, ಕೇವಲ ಘೋಷಣೆಗಳು ಏನೇನು ರಸ್ತೆ ಸುಣ್ಣ ಬಣ್ಣ ಹೊಡೆದಾಗ ಎಲ್ಲನೂ ಹೊಡೆದು ಬಿಡ್ತಾರೆ. ಈ ನಮ್ಮ ಕರ್ನಾಟಕ ರಾಜ್ಯದ ಬೈ ಎಲೆಕ್ಷನ್ 3 ಬೈ ಎಲೆಕ್ಷನ್ ಅದವಲ್ಲ, ಅದು ಕಾಂಗ್ರೆಸ್ ಸರ್ಕಾರ ಸಹ ಇದೇ ರೀತಿಯ ಕ್ರಮ ತಗೊಂಡಿತ್ತು. 3 ರಿಂದ 4 ತಿಂಗಳಿದ್ದ ಶಕ್ತಿ ಯೋಜನೆದು 2,000 ರೂಪಾಯಿನ ಒಂದೇ ಸರಿ ಹಾಕ್ಬಿಡ್ತು. ಅದು ನೀವು ಗಮನಿಸಿರ್ಬೋದು. ಹಿಂದಿನ ಒಂದು ವಾರದ ಹಿಂದೆ ಎಲ್ಲರಿಗೂ ಚುನಾವಣೆ ಹಿಂದೆ ಆಗ್ತು. ಇದಾದ್ರೂ ಕೋಡ್ ಆಫ್ ಕಂಡಕ್ಟ್ ಇದೆ. ಇದು ಕೋಡ್ ಆಫ್ ಕಂಡಕ್ಟ್ ಕೇವಲ ಆ ಕ್ಷೇತ್ರಗಳಿಗೆ ಮಾತ್ರ ಅನ್ವಯಿಸುತ್ತೆ. ಅದರಿಂದ ಇವರು 1 ವಾರದ ಹಿಂದೆ ಚುನಾವಣೆ 1 ವಾರದಿಂದ ಎಲ್ಲ ಅಕೌಂಟ್ಗೆ ಬಂದು ಖುಷಿ ಆದ್ರೆ ಹೆಣ್ಮಕ್ಳು ಎಲ್ಲ ತಗೊಂಡು ಕಾಂಗ್ರೆಸ್ 3 ಕ್ಷೇತ್ರಗಳು ಕಾಂಗ್ರೆಸ್ ಬರುವಂತ ಆಯ್ತು. ಈ ರೀತಿಯಾದಂತ ಕೆಲಸಗಳು ಮಾಡಬಾರ್ದು. ಪ್ರಜಾಪ್ರಭುತ್ವಕ್ಕೆ ಇದು ಮಾರಕ. ಪ್ರಜಾಪ್ರಭುತ್ವವನ್ನು ಉಳಿಸುವಂತ ಕೆಲಸ ಆಗಬೇಕು. ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ದು ಇಟ್ಕೊಂಡು ನೀವು ಕೇವಲ ಅಧಿಕಾರಕ್ಕೋಸ್ಕರ ನಂಬರ್ ಗೇಮ್ಗೋಸ್ಕರ ನೀವು ಆ ರೀತಿ ಮಾಡ್ಕೊಂಡು ಹೋದಾಗ ಮುಂದಿನ ದಿನಗಳಲ್ಲಿ ಕೇವಲ 79 ವರ್ಷಗಳಲ್ಲಿ ಈ ದೇಶದ ಸಾಲ 2,207,00,000 ಕೇಂದ್ರ ಸರ್ಕಾರ ಮಾಡಿದೆ. ಪ್ರತಿಯೊಂದು ರಾಜ್ಯ ಸರ್ಕಾರ 5 ರಿಂದ 11 ಲಕ್ಷ ಯಾರು ಮಾಡಿಲ್ಲ ಹೇಳಿ. ಪ್ರತಿಯೊಂದು ರಾಜ್ಯ ಸರ್ಕಾರಗಳು 5 ಲಕ್ಷದಿಂದ 11 ಲಕ್ಷದವರೆಗೂ ಸಾಲ ಈ ಎಲ್ಲಾ ರಾಜ್ಯಗಳ ಮೇಲೆ ಇದೆ. ಇವತ್ತು ಪ್ರತಿ ಪ್ರಜೆ ಮೇಲೆ 4 ರಿಂದ 5 ಲಕ್ಷ ತಲೆ ಮೇಲೆ 4 ರಿಂದ 5 ಲಕ್ಷ ಸಾಲವನ್ನು ಹೊರಿಸಿದ್ದೀರಾ. ಮುಂದೊಂದು ದಿನ ಸ್ವತಂತ್ರ ಬಂದು ಕೇವಲ ನಮ್ಗೆ 78-79 ವರ್ಷ ಮಾತ್ರ ಆಗಿರತಕ್ಕಂಥದ್ದು. 100 ವರ್ಷ ಕಳೆಯೋದ್ರಲ್ಲಿ ಈ ದೇಶವನ್ನ ಸಾಲ ದೇಶವನ್ನಾಗಿ ಮಾಡಿ ಈ ದೇಶವನ್ನ ಅರಾಜಕತೆಯಲ್ಲಿ ನೀವು ಕೊಂಡೊಯ್ದ್ರೆ ಮುಂದಿನ ಭವಿಷ್ಯ ಏನು, ಮುಂದಿನ ಯುವಕರ ಭವಿಷ್ಯ ಏನು, ಮುಂದಿನ ಪೀಳಿಗೆ ಭವಿಷ್ಯ ಏನು? ಏನಂದ್ರೆ ಉದ್ಯೋಗಕ್ಕೋಸ್ಕರ ಕಚ್ಚಾಡ್ಕೊಂಡು ಕೊಲೆಗಳನ್ನು ಮಾಡಿ ಉದ್ಯೋಗ ತಗೊಳ್ಳುವಂತ ಪರಿಸ್ಥಿತಿ ನಿರ್ಮಾಣದೇನು? ಇವತ್ತು ಲಂಚ ಉದ್ಯೋಗಗಳ ಸೃಷ್ಟಿ ತಗೋತಾ ಇದ್ದಾರೆ. ಮುಂದೊಂದು ದಿನ ಇವನ್ನ 100 ಜನ ಅಪ್ಲೈ ಮಾಡಿದ್ರೆ 99 ಜನ ಕೊಲೆ ಮಾಡಿ 100ನೇ ನನ್ನ ಉದ್ಯೋಗ ತಗೊಬೋದು. ಆ ರೀತಿ ಪರಿಸ್ಥಿತಿಗಳು ಆಗಬಾರ್ದಲ್ವಾ? ನಾವು ಏನಕ್ಕೋಸ್ಕರ ಈ ರಾಜ್ಯ ಈ ದೇಶವನ್ನು ಕಟ್ಟಿರ್ತಕ್ಕಂಥದ್ದು, ಯಾವುದಕ್ಕೋಸ್ಕರ ನಾವು ಸ್ವತಂತ್ರವನ್ನು ತಗೊಂಡಿರ್ತಕ್ಕಂಥದ್ದು? ಇದಕ್ಕಿಂತ ಬ್ರಿಟಿಷ್ ರಾಜ್ಯವೇ ಎಷ್ಟು ಚೆನ್ನಾಗಿತ್ತಲ್ವಾ? ಬ್ರಿಟಿಷ್ ಕಟ್ಟಿರ್ತಕ್ಕಂಥ ವಿಕ್ಟೋರಿಯಾ ಹಾಸ್ಪಿಟಲ್ ಆಗ್ಲಿ, ಯಾವ್ದಾವ್ದು ನಮ್ಮ ಸಂಸ್ಥೆ ವಿದ್ಯಾಸಂಸ್ಥೆಗಳಾಗಲಿ ಇವತ್ತೂ ಸಹ ಚೆನ್ನಾಗಿದೆ. ಇವತ್ತು ಹಾಕಿರೋ ರಸ್ತೆ ನಾಳೆ ಇರೋದಿಲ್ಲ, ಇವತ್ತು ಕಟ್ಟಿರೋ ಬಿಲ್ಡಿಂಗ್ ನಾಳೆ ಇರೋದಿಲ್ಲ. ಗುಲಾಮಗಿರಿಗೆ ಹೋಗ್ತಾ ಇದೀವಲ್ಲ, ಬೇರೆ ದೇಶದ ಗುಲಾಮಗಿರಿಗೆ ಬರ್ತೀವಿ. ಯಾಕಂದ್ರೆ ಬೇರೆ ದೇಶದವರೇ ನಮ್ಗೆ ಸಾಲ ಕೊಟ್ಟಿರ್ತಕ್ಕಂಥದ್ದು. ಅವ್ರು ಬರ್ತಾರೆ, ಅವರ ರಾಜ್ಯವನ್ನು ಅವ್ರ ಕೈಯಲ್ಲಿ ನಾವು ಇಡಬೇಕಾಗುತ್ತೆ. ಮತ್ತೊಂದು ಸಂಘರ್ಷ ಮಾಡಿ ಇದು ಸ್ವತಂತ್ರ ತಗೊಳ್ಬೇಕಾಗುತ್ತೆ. ದೇಶದ ಜನ ಮತ್ತು ರಾಜ್ಯದ ಜನ ಸಹ ಅರ್ಥ ಮಾಡ್ಕೊಬೇಕು. ಒಂದು ಪ್ರಾಮಾಣಿಕವಾದಂತಹ ಜನರಿಗೆ ನೀವು ಯಾರೇ ಆಗ್ಲಿ, ಆಮ್ ಆದ್ಮಿ ಪಕ್ಷಕ್ಕೆ ಕೊಡ್ಬೇಕಾದ್ರೆ ಪ್ರಾಮಾಣಿಕರಿದ್ರೆ ಅವ್ರಿಗೆ ಕೊಡಿ, ಕಾಂಗ್ರೆಸ್ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಅವ್ರಿಗೆ ಕೊಡಿ, ಬಿಜೆಪಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ರೆ ಅವ್ರಿಗೆ ಕೊಡಿ. ಆದ್ರೆ ಇನ್ನೊಂದು ಸಹ ಅಪಾಯಕಾರಿ ಸ್ಥಿತಿ ಏನಂದ್ರೆ ಪದೇ ಪದೇ ಪಕ್ಷಗಳನ್ನ ಗೆಲ್ಲಿಸ್ತಾ ಇದ್ರೆ ಅವರ ಅಹಂಕಾರಗಳು ಸಹ ಆಮ್ ಆದ್ಮಿ ಪಕ್ಷದವರಿಗೆ ಒಂದು ಪ್ರಶ್ನೆ ಸರ್. ಈಗ ನೀವು ಕಾಂಗ್ರೆಸ್ ಮತ್ತೆ ಬಿಜೆಪಿಯನ್ನ ಸಮಾನವಾಗಿ ದೂರ ಇಡ್ತೀರಾ? ನೀವೇನ್ ಪ್ರಾದೇಶಿಕ ಪಕ್ಷ ಅಲ್ಲ, ನೀವು ಕೂಡ ಕಾಂಗ್ರೆಸ್. ನಾವು ಈಗ ನ್ಯಾಷನಲ್ ಪಾರ್ಟಿ ಆಗಿದ್ದೀರಿ. ಆ ಸ್ಥಾನಮಾನವನ್ನು ನಾವು ಹೊಂದಿರ್ತೀವಿ. ರಾಷ್ಟ್ರೀಯ ಪಕ್ಷ ಸ್ಥಾನಮಾನವನ್ನು ಈಗ ಆಲ್ರೆಡಿ ನಾವು ಹೊಂದಿದ್ದೇವೆ. ನಾವು ಯಾವ್ದಂದ್ರೆ ಈ MP ಎಲೆಕ್ಷನ್ ನಲ್ಲಿ, ಲೋಕಸಭಾ ಎಲೆಕ್ಷನ್ ನಲ್ಲಿ ನಾವು ಹೊಂದಿದ್ರೆ ಬಿಜೆಪಿಯನ್ನ ದೂರ ಇಟ್ಟು ನಾವು ರಾಜಕಾರಣ ಮಾಡಬೇಕು. ಕಾಂಗ್ರೆಸ್ ಕೋಟ್ ಮಾಡಿದೆ ಅಷ್ಟೇ ಸಮಾನ. ಹರಿಯಾಣದ ಚುನಾವಣೆಯಲ್ಲೂ ಸಹ ನಾವು ಒಂದು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ವಿ. ದೆಹಲಿ ಚುನಾವಣೆಯಲ್ಲೂ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿ ಈಗಾಗಲೇ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದ್ದಾರೆ, ನಾವು 2 ಪಕ್ಷಗಳನ್ನ ಸಮಾನಾಂತರದಲ್ಲಿ ದೂರ ಇಟ್ಟು ರಾಜಕಾರಣವನ್ನು ಮಾಡ್ತಾ ಇದ್ವಿ. ಯಾಕಂದ್ರೆ ನಾವು 2 ಪಕ್ಷಗಳು ನಾವೇನು ಸಿದ್ಧಾಂತವನ್ನು ಅನ್ಕೊಂಡಿದ್ವಿ ಆ ಸಿದ್ಧಾಂತದ ವಿರುದ್ಧನೇ ಇದೆ. ನಮಗೆ ಬೇಕಾದ್ದು ಅಭಿವೃದ್ಧಿಯ ಸಿದ್ಧಾಂತ, ಜಾತಿಯ ಸಿದ್ಧಾಂತ ಅಲ್ಲ. ಮತ್ತೊಂದು ನಾವು ಯಾವತ್ತೂ ಸಹ ಜಾತಿಗಳ ಬಗ್ಗೆ ಜಾತಿ ವಿಷಯನೇ ತೆಗೋದಿಲ್ಲ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಶಿಕ್ಷಣ, ಆರೋಗ್ಯ ಮತ್ತು ರಸ್ತೆ ಮೂಲಭೂತ ಸೌಲಭ್ಯಗಳನ್ನ ಹೆಚ್ಚಿಸಬೇಕು. ದೇಶವನ್ನು ಸಮೃದ್ಧಿಗೊಳಿಸಬೇಕು. ದೇಶ ಸಮೃದ್ಧಿ ಆಗಿದೆ. ಬಿಜೆಪಿ ಏನಾಗಿದೆ 2014ರಲ್ಲಿ ಸಮೃದ್ಧ ಭಾರತವನ್ನು ಕೈಗೆ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿ ಕೈಗೆ. ಅವರಿಗೆ 1947ರಲ್ಲಿ ಆಗಿರ್ತಕ್ಕಂಥ ನೆಹರು ಅವರು ಇದ್ರಲ್ಲ, ಆ ಟೈಮಲ್ಲಿ ಹಸಿವಿತ್ತಲ್ಲ, ಆ ರೀತಿಯ ಭವ್ಯ ಭಾರತವನ್ನು ಅವ್ರ ಕೈ ಕೊಟ್ಟಿಲ್ಲ. ಇವತ್ತು ಮಾಡಿದ್ದಾದ್ರೂ ಏನು ಬಿಜೆಪಿ ಮಾಡಿರೋದು ಜಾತಿಗಳ ಬಗ್ಗೆ ವಿಷ ಬೀಜಗಳನ್ನು ಬಿತ್ತೋದು. ಈ ದೇಶವಾದ ಸಾಲ ದೇಶವನ್ನಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದೇ ಅವರ ಶ್ರೇಯ. ಓಕೆ.